ಗುಂಡ ಮತ್ತು ತಿಮ್ಮ ಚಪ್ಪರದ ಕಾಮಿಡಿ. ಗುಂಡನ ಮನೆಯ ಹಿಂಬದಿಯಲ್ಲಿ ಒಂದು ದೊಡ್ಡ ಚಪ್ಪರ ಹಾಕಿದ್ದರು. ಮಳೆಗಾಲದಲ್ಲಿ ನೀರು ಸೋರದಂತೆ ತಿಮ್ಮನೆ ಏಣಿ ಹತ್ತಿ ಓಲೆಗಳನ್ನು ಹಾಕಿ ದಿನವಿಡೀ ಗೋಡೆಗೆ ಜಿಗಿದು ಕೆಲಸ ಮಾಡ್ತಿದ್ದ. ಗುಂಡ ಇದ್ದಿದ್ದೇ ಕೆಳಗಿಂದ ಆರ್ಡರ್ ಕೊಡ್ತಿದ್ದ, ತಿಮ್ಮರೆ ಆ ಓಲೆಯನ್ನು ಎಡಕ್ಕೆ ತಳ್ಳಿ, ಅಲ್ಲ ಬಲಕ್ಕೆ. ಓಹೋ, ನೀನೇನು ಚಪ್ಪರ ಹಾಕ್ತಿರೋ, ಚಪ್ಪರದ ಮೇಲೆ ನಿದ್ದೆ ಮಾಡ್ತಿರೋ? ತಿಮ್ಮ ಕೊರಳು ಒತ್ತಿ ನೋಡಿ ಹೇಳಿದ್ದು. ಗುಂಡರೆ, ನಾನು ಮೇಲೆ ಇದ್ದೀನಿ, ನೀನು ಕೆಳಗೆ ಇದ್ದೀಯಲ್ಲ. ಯಾರು ಚಪ್ಪರ ಹಾಕ್ತಿದ್ದಾರೆ, ಯಾರು ಚಪ್ಪರದ ಮೇಲೆ ಕೂತು ಆರ್ಡರ್ ಕೊಡ್ತಿದ್ದಾರೆ ಅಂತ ನೋಡು. ಗುಂಡ ಗೊಣಗುತ್ತಾ ಏಣಿ ಹತ್ತಲು ಶುರುವಾಯಿತು. ಮೊದಲನೇ ಶಿದಿಲಿಗೆ ಕಾಲಿಟ್ಟ ಕೂಡಲೇ ಏಣಿ ಕಿರರ ಅಂತ ಒಂದು ಶಬ್ದ ಮಾಡಿ ಗುಂಡನ ತೂಕಕ್ಕೆ ನಡುಗಿ ನಿಂತಿತು. ತಿಮ್ಮ ಗಾಬರಿಯಾಗಿ ಕೂಗಿದ, ಬರಬೇಡ ಗುಂಡರೆ, ಏಣಿ ಒಡೆದು ನಾವಿಬ್ಬರೂ ಆಸ್ಪತ್ರೆಗೆ ಹೋಗಬೇಕಾಗುತ್ತೆ. ಗುಂಡ ಗರ್ವದಿಂದ ಹೇಳಿದ, ನನ್ನ ತೂಕ ಏಣಿಗೆ ತಡೆಯೋಕಾಗದ? ನಾನು ಇಡೀ ಗ್ರಾಮದ ಗುಂಡನೆಯನಲ್ಲವೇ? ಅಷ್ಟರಲ್ಲಿ ಏಣಿ ಕ್ರ್ಯಾಕ್ ಅಂತ ಒಡೆದು ಗುಂಡ ಕೆಳಗೆ ಬಿದ್ದ. ಆದರೆ ಅವನು ಚಪ್ಪರದ ಮೇಲೆ ಬೀಳಲಿಲ್ಲ, ನೇರವಾಗಿ ಹಿಂಬದಿಯ ಕೋಳಿ ಕೋಣೆಯ ಮೇಲೆ ಬಿದ್ದ. ಕೋಳಿಗಳೆಲ್ಲ ಕೂಕು ಕೂಕು ಅಂತ ಓಡಾಡಿ ಗುಂಡನ ಮೇಲೆಯೇ ಕುಂತು ಕೊಚ್ಚಿ ಕೊಡಲಾರಂಭಿಸಿದ್ವು. ತಿಮ್ಮ ಚಪ್ಪರದ ಮೇಲಿಂದಲೇ ಕೈ ಕಟ್ಟಿ ನಗುತ್ತಾ ಹೇಳಿದ, ಗುಂಡರೆ, ನೀನು ಚಪ್ಪರದ ಮಾಸ್ತರಲ್ಲ, ಕೋಳಿ ಮಾಸ್ತರಾದೆಯಲ್ಲ. ಗುಂಡ ಕೋಳಿಗಳನ್ನ ಓಡಿಸುತ್ತಾ ಎದ್ದು ಮಣ್ಣು ತೊಳೆದುಕೊಂಡು ಬಂದು ಹೇಳಿದ, ತಿಮ್ಮರೆ, ನಾಳೆಯಿಂದ ಚಪ್ಪರದ ಕೆಲಸ ನೀನೇ ಮಾಡು. ನಾನು ಕೆಳಗೆ ಕೂತು ಕೋಳಿಗಳಿಗೆ ಆರ್ಡರ್ ಕೊಡ್ತೀನಿ. ಇಬ್ಬರೂ ಒಟ್ಟಿಗೆ ನಗು ನಗುತ್ತಾ ಮನೆ ಸೇರಿದರು. ಆ ರಾತ್ರಿ ಮಳೆ ಬಂದಾಗ ಚಪ್ಪರದಿಂದ ಒಂದೇ ಒಂದು ಹನಿ ನೀರು ಸೋರಲಿಲ್ಲ. ಆದರೆ ಗುಂಡನ ಕನಸಿನಲ್ಲಿ ಕೋಳಿಗಳು ಇನ್ನೂ ಕೂಕು ಅಂತಾನೆ ಕೂಗುತ್ತಿದ್ದವು.